ಪಕ್ಷಿಗಳ ಹಳ್ಳಿಯಲ್ಲಿ ಇವಾಗ್ಲೇ ಹಬ್ಬ ಎಲ್ಲಾನು ಮುಗ್ದು ಎಲ್ರೂ ಅವ್ರವ್ರ ಕೆಲಸಗಳನ್ನ ಮಾಡ್ತಾ ಇದ್ರು. ಊರೇ ತುಂಬಾ ನಿಶಬ್ದವಾಗಿತ್ತು. ಆದ್ರೆ ಈ ನಿಶಬ್ದ ದೊಡ್ಡವರಿಗೆ ಚೆನ್ನಾಗಿರ್ಬೋದು, ಆದ್ರೆ ಚಿಕ್ಕ ಮಕ್ಕಳಿಗೆ ಸ್ವಲ್ಪನೇ ಇಷ್ಟ ಆಗಲ್ಲ. ಆ ಊರಿನಲ್ಲಿದ್ದ ಚಿಕ್ಕ ಮಕ್ಕಳಾದ ಚಿನ್ನುಕಾಗೆ, ಬನ್ನುಗಿಳಿ, ಬುಜ್ಜಿಗುಬ್ಬಚ್ಚಿಗೆ ಈ ನಿಶಬ್ದ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಅವರಿಗೆ ಯಾವಾಗ್ಲೂ ಕೋಲಾಹಲವಾಗಿರ್ಬೇಕು ಅನ್ನೋದು ಆಸೆ. ಒಂದಿನ ಮಧ್ಯಾಹ್ನದ ಸಮಯ ಅವ್ರು 3 ಜನ ನದಿ ತೀರದಲ್ಲಿ ಕೂತ್ಕೊಂಡು ಮಾತಾಡ್ತಿದ್ರು. ಏನೋ ಇದು, ದಿನ ಅದೇ ಆಟ, ಅದೇ ಮನೆ, ಅದೇ ಊಟ, ತುಂಬಾ ಬೋರ್ ಹೊಡಿತಾ ಇದೆ. ಏನ್ ಮಾಡ್ದಂತ ಅರ್ಥ ಆಗ್ತಾ ಇಲ್ಲ. ಹೌದ್ ಕಣೋ, ಎಷ್ಟು ದಿನ ಹಬ್ಬ ಹಬ್ಬ ಅಂತ ಕೋಲಾಹಲವಾಗಿ ಇತ್ತು ನಮ್ಮೂರು, ಆದ್ರೆ ಇವಾಗ ನೋಡಿ ಎಷ್ಟು ನಿಶಬ್ದವಾಗಿದೆ ಅಂತ. ಹೌದು, ನಾವೆಲ್ರೂ ಸೇರಿ ಏನಾದ್ರೂ ಒಂದು ಕೆಲಸ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಹಾಗಂತ ಅಂದ್ಕೊಂಡು ಅವ್ರ 3 ಜನನು ಮಾತಾಡ್ತಾ ಇದ್ದಾಗ ಆವಾಗ್ಲೇ ಪಟ್ಟಣದಿಂದ ಲೂಸಿ ಪಾರಿವಾಳ ಊರಿಗೆ ವಾಪಸ್ ಬರ್ತಾ ಇತ್ತು. ಲೂಸಿ ಪಾರಿವಾಳ ಮುಖದಲ್ಲಿ ಒಂದು ಸಂತೋಷ ಕಾಣಿಸ್ತಿತ್ತು. ಅವಳ ಮಕ್ಕಳ ಹತ್ರ ಬಂದು, ಏನ್ ಮಕ್ಳೇ, ಏನ್ ಮಾಡ್ತಾ ಇದ್ದೀರಾ ಈ ಸಮಯದಲ್ಲಿ ಇಲ್ಲಿ ಕೂತ್ಕೊಂಡು? ಏನೂ ಇಲ್ಲ ಅತ್ತೆ, ಸುಮ್ಮನೆ ಕೂತ್ಕೊಂಡು ಮಾತಾಡ್ತಿದ್ವಿ. ಹೌದು, ನೀವೇನು ಇವತ್ತು ತುಂಬಾ ಖುಷಿಯಾಗಿದ್ದೀರಾ? ಪಟ್ಟಣದಲ್ಲಿ ಏನಾದರೂ ವಿಶೇಷನಾ? ವಿಶೇಷನಾ? ಪಟ್ಟಣದಲ್ಲಿ ದೊಡ್ಡ ವಿಶೇಷ. ನಿನ್ನೆ ನಾನು ಪಟ್ಟಣದಲ್ಲಿ ಒಂದು ದೊಡ್ಡ ನಾಟಕ ನೋಡಿದೆ. ಹಬ್ಬಬ್ಬಬ್ಬಬ್ಬ, ಎಂಥ ನಾಟಕ ಅದು! ಆ ಸ್ಟೇಜ್ ಏನೋ, ಆ ವಸ್ತ್ರ ಏನೋ, ಎಲ್ಲನೂ ತುಂಬ ಕಲರ್ಫುಲ್ ಆಗಿತ್ತು. ರಾಜಕುಮಾರ, ರಾಜಕುಮಾರಿ, ರಾಕ್ಷಸ ಅವರು ಆಕ್ಟ್ ಮಾಡ್ತಾ ಇದ್ದಾಗ ಏನೋ ಕಣ್ಮುಂದ್ಗಡೆ ನಡೆಯೋ ಥರಾನೇ ಇತ್ತು. ನಾಟಕ ಮುಗಿದ್ಮೇಲೆ ಎಲ್ರೂ ಎದ್ದು ನಿಂತ್ಕೊಂಡು ಕೈ ತಟ್ಟಿದ್ರು ಗೊತ್ತಾ? ಅಯ್ಯೋ, ಆ ಅನುಭೂತಿನ ಮರೆಯೋಕ್ಕೆ ಆಗಲ್ಲ. ಹಾಗಂತ ಲೂಸಿ ಪಾರಿವಾಳ ಹೇಳ್ತಾ ಇದ್ದಾಗ ಮಕ್ಳೆಲ್ರೂ ಬಾಯಿ ಬಿಟ್ಟು ಅದನ್ನ ಕೇಳಿಸ್ಕೊಳ್ತಾ ಇದ್ರು. ಅವ್ರ ಒಳಗಡೆ ಒಂದು ಚಿಕ್ಕ ಆಸೆನೋ ಬಂತು. ನಾಟಕನ ಅಂದ್ರೆ ನಮ್ಮೂರಲ್ಲಿ ರಾಮಾಯಣ ಮಹಾಭಾರತ ಕಥೆ ಎಲ್ಲ ಹೇಳ್ತಾರೆ ಅಲ್ವಾ, ಆ ರೀತಿನ? ಅದಕ್ಕಿಂತ ಇನ್ನೂ ಚೆನ್ನಾಗಿತ್ತು ಬುಜ್ಜಿ. ಈಗ ಒಂದು ನಾಟಕಕ್ಕೆ ಕತೆ, ಸಂಭಾಷಣೆ ಎಲ್ಲಾನು ಬೇಕು. ನಮ್ಮೂರಲ್ಲೂ ಕೂಡ ಅದೇ ರೀತಿ ಒಂದು ನಾಟಕ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಹಾಗಂತ ಲೂಸಿ ಹೇಳಿದಾಗ ಮಕ್ಕಳಿಗೂ ಒಂದು ನಾಟಕ ಹಾಕ್ಬೇಕು ಅಂತ ಒಂದು ಯೋಚನೆ ಬಂತು. ಇದು ಅದ್ಭುತವಾದ ಯೋಚನೆ ಅತ್ತೆ, ಒಂದು ನಾಟಕ ಹಾಕೋಣ, ಅದರಲ್ಲಿ ನಾನೇ ರಾಜಕುಮಾರ. ಹೌದೌದು, ಹಾಗಾದ್ರೆ ಆ ಕಥೆಯಲ್ಲಿ ನಾನು ರಾಕ್ಷಸ. ಹಾಗಾದ್ರೆ ಆ ಕಥೆಯಲ್ಲಿ ನಾನು ರಾಜಕುಮಾರಿ. ಹಾಗೆ ಏನೇನ್ ಪಾತ್ರ ಯಾರ್ಯಾರಿಗೆ ಬೇಕು ಅನ್ನೋದನ್ನ ಕೂಡ ಅವರು ಸೆಲೆಕ್ಟ್ ಮಾಡ್ಕೊಂಡ್ರು. ಆಮೇಲೆ ಸಂಜೆ ಸಮಯ ಊರಿನವರು ಎಲ್ರೂ ಕೂಡ ಒಂದು ಜಾಗದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾಗ ಲೂಸಿ ಪಾರಿವಾಳ ಅವ್ರ ಹತ್ರ ಬಂದು ನಾಟಕದ ವಿಷಯದ ಬಗ್ಗೆ ಹೇಳಿದ್ಲು. ಏನು, ನಾಟಕ ಹಾಕ್ಬೇಕಾ? ಮಕ್ಕಳನ್ನ ಇಟ್ಕೊಂಡು? ಅದಕ್ಕೆ ಸುಮಾರು ಏರ್ಪಾಡುಗಳನ್ನ ಮಾಡ್ಬೇಕಾಗುತ್ತೆ ಅಲ್ವಾ? ತುಂಬಾ ಹಣನೂ ಖರ್ಚಾಗುತ್ತೆ. ಡೈರೆಕ್ಷನ್ ಯಾರು ಮಾಡ್ತಾರೆ? ಅದ್ರ ಬಗ್ಗೆ ಎಲ್ಲ ನೀವು ಯೋಚನೆ ಮಾಡಬೇಡಿ. ನಾನು ಪಟ್ಟಣದಿಂದ ಬರುವಾಗ ಒಂದು ಕತೆ ಪುಸ್ತಕ ತಗೊಂಡು ಬಂದಿದ್ದೀನಿ. ಅದರಲ್ಲಿ ವೀರ ವಿಕ್ರಮ ಅನ್ನೋ ಒಂದು ಕತೆ ಇದೆ. ಅದರಲ್ಲೇ ಎಲ್ಲ ಡೈಲಾಗ್ಸು ಇರುತ್ತೆ. ಡೈರೆಕ್ಷನ್ ಅಂದರೆ ನಾನು ನೋಡ್ಕೊಳ್ತೀನಿ. ಎಲ್ಲ ಸರಿ ಲೂಸಿ, ಆದರೆ ಈ ಮಕ್ಕಳನ್ನ ನಂಬ್ಕೊಂಡು ನಾಟಕ ಹಾಕಬೇಕು ಅಂತ ಇದೆಯಲ್ವಾ? ಮಧ್ಯದಲ್ಲಿ ಆಟ ಆಡಬೇಕು ಅಂತ ಅನ್ಸಿದ್ರೆ ಅವ್ರು ಹೋಗ್ಬಿಡ್ತಾರೆ. ಆಮೇಲೆ ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ. ಅದರಲ್ಲೂ ನನ್ನ ಮಗ ರಾಕ್ಷಸ ಅಂತೆ. ಅವನು ನಗಾಡ ಕೇಳಿದ್ರೆ ಕೀ ಕೀ ಅಂತ ನಗ್ತಾನೆ. ಆಮೇಲೆ ಎಲ್ಲರೂ ನಗಾಡ್ತಾರೆ. ಆವಾಗಲೇ ಅಲ್ಲಿಗೆ ಬಂದ ಮಹಿಹದ್ದು ಈ ರೀತಿ ಹೇಳಿತು. ಮಕ್ಕಳು ಉತ್ಸಾಹನ ನಾವ್ಯಾಕೆ ಹಾಳು ಮಾಡಬೇಕು ಹೇಳಿ? ಅವರು ನಾಟಕ ಹಾಕ್ಲಿ, ಪರವಾಗಿಲ್ಲ. ಏನು ಸ್ಟೇಜ್, ಲೈಟ್, ಸ್ಕ್ರೀನ್ಗೆ ಸ್ವಲ್ಪ ಹಣ ಖರ್ಚಾಗುತ್ತೆ ಅಷ್ಟೇ ತಾನೇ. ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ಹಾಗಂತ ಮಹಿಹದ್ದು ಹೇಳಿದನ್ನ ಕೇಳಿ ಹೆತ್ತವರು ಕೂಡ ನಾಟಕ ಹಾಕಕ್ಕೆ ಸರಿ ಅಂತ ಒಪ್ಕೊಂಡ್ರು. ಅದನ್ನ ಕೇಳಿ ಮಕ್ಕಳಂತೂ ತುಂಬಾನೂ ಸಂತೋಷಪಟ್ರು. ಹಾಗೆ ಆ ಊರಿನವರು ಎಲ್ರೂ ಕೂಡ ಕೆಲವು ದಿನಗಳಲ್ಲಿ ನಾಟಕನ ಶುರು ಮಾಡ್ಬೇಕಂತ ನಿರ್ಧಾರ ಮಾಡಿದ್ರು. ಒಂದಿನ ಮಧ್ಯಾಹ್ನದ ಸಮಯ ಲೂಸಿ ಪಾರಿವಾಳ ಮಕ್ಕಳನ್ನ ನದಿ ತೀರಕ್ಕೆ ಕರ್ಕೊಂಡು ಬಂದಿತ್ತು. ಅಲ್ಲಿ ಅವರೆಲ್ಲರೂ ಸೇರಿ ಫಸ್ಟ್ ಸೀನ್ಗೆ ರಿಹರ್ಸಲ್ ಮಾಡ್ತಾ ಇದ್ರು. ಮಕ್ಕಳೇ, ಎಲ್ರೂ ರೆಡಿಯಾಗಿದ್ದೀರಾ? ನಾವು ಮೊದಲನೇ ಸನ್ನಿವೇಶನ ರಿಹರ್ಸಲ್ ಮಾಡಬೇಕು. ಚಿನ್ನು, ನೀನು ರಾಜ ವಿಕ್ರಮ. ಬನ್ನು, ನೀನು ಭಯಂಕರವಾದ ರಾಕ್ಷಸ. ರಾಜಕುಮಾರಿ ಬುಜ್ಜಿನ ನೀನು ಅಪಹರಣ ಮಾಡಿದೀಯ. ಇವಾಗ ಚಿನ್ನು, ನೀನಿವಾಗ ತುಂಬಾನೇ ಕೋಪದಿಂದ ಒಂದು ಪ್ರತಿಜ್ಞೆ ಮಾಡಬೇಕು. ಲೂಸಿ ಪಾರಿವಾಳ ಪುಸ್ತಕದಲ್ಲಿದ್ದ ಸಂಭಾಷಣೆನ ಓದಿದ್ಲು. ಓ ದುಷ್ಟ ರಾಕ್ಷಸ, ನನ್ನ ಪ್ರಿಯ ಸಖಿಯನ್ನ ಅಪಹರಣ ಮಾಡಿ ನನ್ನ ಪೌರುಷವನ್ನ ಹೆಚ್ಚು ಮಾಡಿದೀಯ. 7 ಬೆಟ್ಟ 7 ಸಮುದ್ರವನ್ನು ದಾಟಿನಾದ್ರೂ ಬಂದು ನನ್ನ ಪ್ರಿಯ ಸಖಿಯನ್ನ ನಾನ್ ಕಾಪಾಡ್ಕೊಳ್ತೀನಿ. ಇವಾಗ ಚಿನ್ನು ಕೈಯಲ್ಲಿ ಒಂದು ಕಡ್ಡಿ ಹಿಡ್ಕೊಂಡು ಡೈಲಾಗ್ ಹೇಳೋದಕ್ಕೋಸ್ಕರ ನಿಂತ್ಕೊಂಡಿದ್ದ. ಅವನ ವಾಯ್ಸನ್ನೆಲ್ಲ ಸರಿ ಮಾಡ್ಕೊಂಡು ಈ ರೀತಿ ಹೇಳ್ದ. ದುಷ್ಟ ದುಷ್ಟ ರಾಕ್ಷಸ. ಹಾಗಂತ ಅವನು ಡೈಲಾಗ್ ಹೇಳುವಾಗ ನಗು ಬರ್ತಾ ಇತ್ತು. ಚಿನ್ನು, ಏನೋ ರಾಕ್ಷಸ ಅಂತ ಹೇಳಕ್ಕೇನೆ ಇಷ್ಟುದ್ದ ಎಳಿತಾ ಇದೀಯಾ? ಧೈರ್ಯ ಧೈರ್ಯ,
ಧೈರ್ಯದಿಂದ ಹೇಳಬೇಕು. ನಾನು ರಾಕ್ಷಸನೇ ಕಣೋ, ನನ್ನ ನೋಡಿ ನೀನು ಹೆದರಿದ್ರೆ ಹೇಗೆ? ಅರೆ, ಇಲ್ಲಿ ನಿಂತ್ಕೊಂಡು ಹೇಳಿ ನೋಡೋ, ಡೈಲಾಗ್ ಹೇಳೋದು ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ. ಬುಜ್ಜಿ ಹಾಗೂ ಬನ್ನು ನಗಾಡ್ತಾ ಇದ್ರು. ನಗಾಡ್ಬೇಡಿ ಚಿನ್ನು, ಆ ಮಾತಿನಲ್ಲಿ ಭಾವ ಇರಬೇಕು. ಕೋಪದಲ್ಲಿ ನಿನ್ನ ಕಣ್ಣಿಂದ ಬೆಂಕಿ ಬರಬೇಕು. ಡೈಲಾಗ್ನ ಓದ್ಕೋ. ಚಿನ್ನು ಪುನಃ ಆ ಡೈಲಾಗ್ನ ಹೇಳಕ್ ಹೋಗಿ ಇದ್ದಕ್ಕಿದ್ದಂತೆ ಕಾಲ್ ಜಾರಿ ಕೆಳಗಡೆ ಬಿದ್ಬಿಟ್ಟ. ಬನ್ನು ಬುಜ್ಜಿ ಇಬ್ರು ಕೂಡ ಕೆಳಗಡೆ ಬಿದ್ದು ಬಿದ್ದು ನಗಾಡ್ತಾ ಇದ್ರು. ಇವಾಗ ರಾಜಕುಮಾರಿಯಾದ ಬುಜ್ಜಿಯ ಡೈಲಾಗ್ ಹೇಳುವ ಸಮಯ. ಅವಳನ್ನ ಅಪಹರಣ ಮಾಡಿದ್ರಿಂದ ಅವಳು ರಾಜಕುಮಾರನಿಗೋಸ್ಕರ ಕಾಯ್ತಾ ಇದ್ಲು. ಬುಜ್ಜಿ, ನೀನು ಅಳ್ಕೊಂಡೆ ಈ ಡೈಲಾಗ್ನ ಹೇಳ್ಬೇಕು. ಓ ವೀರ ವಿಕ್ರಮ, ನನ್ನನ್ನ ಯಾವಾಗ ಬಂದು ನೀನು ಕಾಪಾಡ್ತೀಯಾ ಅಂತ ಅಳ್ತಾ ಹೇಳ್ಬೇಕು. ಬುಜ್ಜಿ ಅಳುತ್ತಾ ಆ ಡೈಲಾಗ್ನ ಹೇಳದ್ಲು. ಆದ್ರೆ ಅವಳಳೋದನ್ನ ನೋಡಿ ಯಾರಿಗೂ ಕಷ್ಟ ಅನ್ನಿಸ್ಲಿಲ್ಲ. ಹೇಳಕ್ಕೋದ್ರೆ ನಗು ಬರ್ತಾ ಇತ್ತು. ಯಾಕಂದ್ರೆ ಅವಳು ಡೈಲಾಗ್ ಹೇಳ್ತಾ ಇದ್ದಾಗ ನಗಾಡ್ತಾ ಇದ್ಲು. ಬುಜ್ಜಿ, ನೀನು ಅಳ್ತಾ ಹೇಳ್ಬೇಕು ಈ ಡೈಲಾಗ್ನ, ಆದ್ರೆ ನಮಗೆ ನಗು ಬರ್ತಾ ಇದೆ ಗೊತ್ತಾ? ನಾನೇನೋ ಮಾಡೋದು, ನನಗೆ ಅಳಕ್ಕೆ ಬರ್ತಾನೇ ಇಲ್ಲ. ಡೈಲಾಗ್ ಹೇಳುವಾಗ ನನಗೆ ನಗುನೇ ಬರ್ತಾ ಇದೆ. ಹಾಗಂತ ಹೇಳಿ ಅವಳು ನಗಾಡ್ತಾನೇ ಇದ್ಲು. ಈಗ ಕೊನೆಯದಾಗಿ ಬನ್ನು ಗಿಳಿ. ಅವನು ಭಯಂಕರವಾಗಿ ಒಂದು ನಗು ನಗ್ಬೇಕು. ಬನ್ನು, ನೀನು ಗಂಭೀರವಾಗಿ ಭೂಮಿಯ ಎರಡಾಗೋ ಥರ ಜೋರಾಗಿ ನಗಾಡ್ಬೇಕು. ಎಲ್ಲಿ ನಗು? ಹಾಗಂತ ಹೇಳಿದಾಗ ಬನ್ನು ನಗಾಡ್ತಾ ಇದ್ದ. ಆದ್ರೆ ಅವನು ನಗಾಡೋದು ರಾಕ್ಷಸ ನಗೋ ಥರ ಇತ್ತಿಲ್ಲ, ಚಿಕ್ಕ ಮಕ್ಕಳು ನಗೋ ಥರನೇ ಇತ್ತು. ಅದನ್ನ ನೋಡಿ ಬುಜ್ಜಿ ಹಾಗೂ ಚಿನ್ನು ಇಬ್ರು ನಗಾಡ್ತಾ ಇದ್ರು. ಅದರಲ್ಲೂ ಬುಜ್ಜಿ ಕೆಳಗಡೆ ಬಿದ್ದು ಬಿದ್ದು ಜೋರಾಗಿ ನಗಾಡ್ತಾ ಇದ್ಲು. ಆದ್ರೆ ಮಕ್ಕಳ ಪ್ರವರ್ತನೆ ನೋಡಿ ಲೂಸಿ ಪಾರಿವಾಳ ತುಂಬಾನು ಹೆದರ್ತಾ ಇದ್ಲು. ಹೀಗಿರುವಾಗ ಒಂದಿನ ಆ ನಾಟಕದಲ್ಲಿ ಮುಖ್ಯವಾದ ಸನ್ನಿವೇಶನ ಅವರು ರಿಹರ್ಸಲ್ ಮಾಡ್ತಾ ಇದ್ರು. ರಾಜ ವಿಕ್ರಮ ರಾಕ್ಷಸನ ಜೊತೆ ಇವತ್ತು ಯುದ್ಧ ಮಾಡ್ಬೇಕು. ಮಕ್ಳೇ, ಇದು ಮುಖ್ಯವಾದ ಸನ್ನಿವೇಶ. ಇದ್ರಲ್ಲಿ ಎಲ್ರೂ ತುಂಬಾ ಚೆನ್ನಾಗಿ ಮಾಡ್ಬೇಕು, ಸರಿನಾ? ಬನ್ನು ಹಾಗೂ ಚಿನ್ನು ಇಬ್ರು ಕೈಯಲ್ಲಿ ಒಂದೊಂದು ಕಡ್ಡಿನ ಹಿಡ್ಕೊಂಡ್ರು. ಯುದ್ಧ ಶುರುವಾಯ್ತು. ಅಷ್ಟೇ, ಯುದ್ಧ ಅಂತ ಹೇಳಿದಾಗ ಇಬ್ರು ಆ ಕಡ್ಡಿಯಿಂದ ಒಬ್ರನ್ನೊಬ್ರು ಹೊಡ್ಕೊಳ್ಳಕ್ಕೆ ಶುರು ಮಾಡಿದ್ರು. ಆವಾಗ ಬುಜ್ಜಿ ಅವರನ್ನ ತಡೆಯೋದನ್ನ ಬಿಟ್ಬಿಟ್ಟು ಕೈ ಚಪ್ಪಾಳೆ ತಟ್ಟಿ ಅವರನ್ನ ಉತ್ಸಾಹ ಮಾಡ್ತಾ ಇದ್ಲು. ಇದನ್ನೆಲ್ಲ ನೋಡ್ತಾ ಇದ್ದ ಲೂಸಿ ಪಾರಿವಾಳಕ್ಕೆ ತುಂಬಾನು ಕೋಪ ಬಂತು. ಸಾಕು, ನಿಲ್ಲಿಸ್ತೀರಾ ಸ್ವಲ್ಪ? ಹಾಗಂತ ಹೇಳಿ ಲೂಸಿ ಪಾರಿವಾಳ ಆ ಕತೆ ಪುಸ್ತಕನ ನೆಲದಲ್ಲಿ ಬಿಸಾಕಿದ್ಲು. ನಿಮಗೆ ನಾಟಕದ ಮೇಲೆ ಸ್ವಲ್ಪನೂ ಗಮನನೇ ಇಲ್ಲ. ನಿಮಗೆ ನಿಮ್ಮ ತುಂಟತನನೇ ತುಂಬಾ ಮುಖ್ಯ. ನಿಮ್ಮನ್ನ ನಂಬ್ಕೊಂಡು ನಾನಿದ್ರೆ ಅಷ್ಟೇ, ನಾಟಕನೂ ಬೇಡ, ರಿಹರ್ಸಲು ಬೇಡ. ಹಾಗಂತ ಹೇಳಿ ಲೂಸಿ ಪಾರಿವಾಳ ಕೋಪದಿಂದ ಹೋದ್ಲು. ಲೂಸಿ ಪಾರಿವಾಳ ಅಲ್ಲಿಂದ ಹೋದ್ಮೇಲೆ ಒಂದು ಕ್ಷಣ ಆ ಪ್ರದೇಶ ತುಂಬಾನು ನಿಶ್ಶಬ್ದವಾಗಿತ್ತು. ಮಕ್ಕಳಿಗೆ ಅವರು ಏನೋ ತಪ್ಪು ಮಾಡಿದ್ದಾರೆ ಅನ್ನೋದು ಅರ್ಥ ಆಯ್ತು. ಆದ್ರೆ ಏನ್ ಮಾಡುದು ಅಂತ ಅರ್ಥ ಆಗ್ಲಿಲ್ಲ. ಆದ್ರಿಂದ ಅವರೆಲ್ಲರೂ ಕೂಡ ಅವರವರ ತಾಯಿಯಂದಿರ ಹತ್ತಿರ ಹೋದ್ರು. ಅಮ್ಮ, ನಮ್ಮನ್ನ ಕ್ಷಮಿಸ್ಬಿಡಿ, ನಾವು ದೊಡ್ಡ ತಪ್ಪು ಮಾಡಿದ್ದೀವಿ. ಹೌದಮ್ಮ, ನಾವಿವತ್ತು ತುಂಟತನ ಮಾಡಿದ್ವಾ? ಲೂಸಿ ಅತ್ತಿಗೆ ಕೋಪ ಬಂದು ಅವರಲ್ಲಿಂದ ಹೋಗ್ಬಿಟ್ರು. ನಮ್ಗೆ ನಾಟಕ ಮಾಡ್ಬೇಕು ಅಂತ ಇದೆ, ಏನಾದ್ರೂ ದಯವಿಟ್ಟು ಮಾಡಿ. ಹಾಗಂತ ಮಕ್ಕಳು ಪಶ್ಚಾತ್ತಾಪ ಪಟ್ಟಿದ್ದನ್ನ ನೋಡಿ ತುನಿ ಮಕ್ಕಳ ಹತ್ತಿರ ಹೋಗಿ, ಇಲ್ಲಿ ನೋಡಿ ಮಕ್ಕಳೇ, ಏನಾದ್ರೂ ಮಾಡ್ಬೇಕು ಅಂತ ಆಸೆ ಪಟ್ರೆ ಮಾತ್ರ ಸಾಕಾಗಲ್ಲ. ಅದಕ್ಕೋಸ್ಕರ ನೀವು ದುಡಿಬೇಕು. ನಿಮ್ಮನ್ನ ನಂಬ್ಕೊಂಡು ನಾಟಕ ಹಾಕ್ತಾರೆ ಅಂತ ಊರಿನವರು ಎಲ್ರೂ ಕೂಡ ಇದಕ್ಕೋಸ್ಕರ ಕಷ್ಟಪಡ್ತಾ ಇದ್ದಾರೆ ತಾನೆ, ಎಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ನೀವು ಜವಾಬ್ದಾರಿನೇ ಇಲ್ಲದೆ ಈ ರೀತಿ ನಡ್ಕೊಂಡ್ರೆ ಲೂಸಿಗೆ ನಿಮ್ಮ ಮೇಲೆ ಕೋಪ ಬರಲ್ವಾ? ಹಾಗಂತ ಟುನಿ ತುಂಬಾನು ಪ್ರೀತಿಯಿಂದ ಮಕ್ಕಳ ಹತ್ರ ಹೇಳಿದ್ಲು. ಆವಾಗ ಮಕ್ಕಳಿಗೆ ಅವ್ರು ಮಾಡಿದ ತಪ್ಪು ಅರ್ಥ ಆಯ್ತು. ತಕ್ಷಣ ಅವರೆಲ್ಲರೂ ಕೂಡ ಲೂಸಿ ಪಾರಿವಾಳನ ನೋಡಕ್ ಹೋದ್ರು. ಲೂಸಿ ಅತ್ತೆ, ನಮ್ಮನ್ನ ಕ್ಷಮಿಸ್ಬಿಡಿ, ನಾವು ಮಾಡಿದ ತಪ್ಪು. ಇನ್ ಮುಂದೆ ಈ ರೀತಿ ಮಾಡಲ್ಲ. ನೀವು ಏನೇ ಸೀನ್ ಹೇಳಿದ್ರು ಅದನ್ನ ನಾವು ಕಷ್ಟಪಟ್ಟು ಮಾಡಿ ಮುಗಿಸ್ತೀವಿ. ಹಾಗಂತ ಮಕ್ಕಳೆಲ್ಲರೂ ಕ್ಷಮಾಪಣೆ ಕೇಳಿದ್ರು. ಅದನ್ನ ನೋಡಿ ಲೂಸಿ ಪಾರಿವಾಳದ ಕೋಪನೂ ಕಡಿಮೆ ಆಯ್ತು. ಸರಿ ಸರಿ, ಇದು ಕೊನೆಯ ಅವಕಾಶ. ಈ ಸಲ ನೀವು ತಪ್ಪು ಮಾಡಿದ್ರೆ ಆಮೇಲೆ ನಾಟಕ ರಿಹರ್ಸಲ್ಗೆ ನಾನು ಬರಲ್ಲ. ಹಾಗಂತ ಹೇಳಿದ್ಲು ಲೂಸಿ. ಆ ದಿನದಿಂದ ಮಕ್ಕಳ ಮಧ್ಯದಲ್ಲಿ ತುಂಬಾ ದೊಡ್ಡ ಬದಲಾವಣೆ ಬಂತು. ಚಿನ್ನಕ್ಕಾಗಿ ಮನೆಗೆ ಹೋಗಿ ಅವನ ಡೈಲಾಗ್ ಏನೋ ಅದನ್ನ ಭಾವದಿಂದ ಹೇಳಕ್ಕೆ ರಿಹರ್ಸಲ್ ಮಾಡ್ಕೊಳ್ತಿದ್ದ. ಅದೇ ರೀತಿ ಈ ಕಡೆ ಬುಜ್ಜಿ ಗುಬ್ಬಚ್ಚಿ ಕೂಡ ಅಳುತ್ತಾ ಡೈಲಾಗ್ ಹೇಗೆ ಹೇಳೋದು ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ಲು. ಅದೇ ರೀತಿ ಬನ್ನು ಕೂಡ ಗಂಭೀರವಾಗಿ ನಗಾಡೋದು ಹೇಗೆ ಅನ್ನೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಮಕ್ಕಳು ಈ ರೀತಿ ಕಷ್ಟಪಡೋದನ್ನ ನೋಡಿ ಹೆತ್ತವರು ಎಲ್ರು ತುಂಬಾನು ಹೆಮ್ಮೆ ಪಟ್ರು. ಕೊನೆಗೆ ಹಾಗೆ ಹೀಗೆ ಅಂತ ರಿಹರ್ಸಲ್ ಎಲ್ಲಾನು ಮುಗ್ದು ನಾಟಕ ಹಾಕುವ ಆ ದಿನಾನು ಬಂತು. ಊರಿನಲ್ಲಿದ್ದ ಪಕ್ಷಿಗಳು ಎಲ್ರು ಕೂಡ ನಾಟಕ ನೋಡೋದಕ್ಕೋಸ್ಕರ ಬರ್ತಾ ಇದ್ರು. ನಾಟಕದಲ್ಲಿ ಸ್ಟೇಜಲ್ಲಿ ಸ್ಕ್ರೀನ್ ತೆಗೆದ ತಕ್ಷಣ ಎಲ್ರು ಕೈ ಚಪ್ಪಾಳೆ ತಟ್ಟಿದ್ರು. ಆವಾಗ ಮಕ್ಕಳು 3 ಜನ ಆ ಸ್ಟೇಜಲ್ಲಿ ನಿಂತ್ಕೊಂಡು ಅವರಿಂದ ಎಷ್ಟಾಗುತ್ತೋ ಅಷ್ಟು ಕಷ್ಟಪಟ್ಟು ನಾಟಕ ಮಾಡ್ತಾ ಇದ್ರು. ಚಿನ್ನು ಸ್ವಲ್ಪ ಕೂಡ ಹೆದರದೆ ನಡುಗದೆ ಅವನ ಡೈಲಾಗ್ನ ಸರಿಯಾಗಿ ಹೇಳ್ತಾ ಇದ್ದ.
ಅದನ್ನ ನೋಡಿ ಸ್ಟೇಜಲ್ಲಿ ಇದ್ದವರು ಕೂಡ ತುಂಬಾನು ಆಶ್ಚರ್ಯಪಟ್ರು. ಹಾಗೇನೆ ಬುಜ್ಜಿ ಕಣ್ಣಿಂದ ಕಣ್ಣೀರು ಬರುತ್ತಾ ಅವಳು ಡೈಲಾಗ್ ಹೇಳ್ತಾ ಇದ್ದಾಗ ನೋಡ್ತಾ ಇದ್ದವ್ರ ಕಣ್ಣಲ್ಲೂ ಕೂಡ ಕಣ್ಣೀರು ಬಂತು. ಅದೇ ರೀತಿ ಬನ್ನು ಡೈಲಾಗ್ ಹೇಳ್ಕೊಂಡು ಭಯಂಕರವಾಗಿ ಜೋರಾಗಿ ನಗಾಡ್ತಾ ಇದ್ದಾಗ ಆ ಸ್ಟೇಜ್ ಪಕ್ಕದಲ್ಲಿ ನಿಂತ್ಕೊಂಡಿದ್ದ ಮಕ್ಕಳು ಎಲ್ರು ಕೂಡ ಹೆದರ್ಕೊಂಡು ಅವರ ತಾಯಿಯಂದಿರ ಹಿಂದ್ಗಡೆ ಹೋಗಿ ನಿಂತ್ಕೊಂಡಿದ್ರು. ಕೊನೆಗೆ ರಾಜಕುಮಾರ ರಾಕ್ಷಸನನ್ನ ಸಂಹಾರ ಮಾಡಿ ರಾಜಕುಮಾರಿಯನ್ನ ಕಾಪಾಡಿದ. ನಾಟಕ ಮುಗಿದ್ಮೇಲೆ ಎಲ್ರೂ ಎದ್ದು ನಿಂತು ಕೈ ಚಪ್ಪಾಳೆ ತಟ್ಟೋದ್ರು. ಎಲ್ರೂ ತುಂಬಾನು ಸಂತೋಷಪಟ್ರು. ಆಮೇಲೆ ಊರಿನಲ್ಲಿದ್ದ ಎಲ್ರೂ ಸ್ಟೇಜ್ ಹತ್ತಿ ನಾಟಕ ಹಾಕಿದ ಮಕ್ಕಳು ತುಂಬಾ ಚೆನ್ನಾಗಿ ನಾಟಕ ಮಾಡಿದ್ದಾರೆ ಅಂತ ಹೊಗಳ್ತಾ ಇದ್ರು. ಅದನ್ನ ನೋಡ್ತಾ ಇದ್ದ ಹೆತ್ತವರ ಕಣ್ಣಿನಿಂದ ಆನಂದ ಬಾಷ್ಪ ಸುರಿತಾ ಇತ್ತು. ಮಕ್ಕಳು ಅಂದ್ಕೊಂಡಿದ್ದನ್ನ ಸಾಧಿಸಿದ್ದಾರೆ ಅಂತ ಎಲ್ರೂ ಅಂದ್ಕೊಂಡ್ರು. ಆ ದಿನ ಪಕ್ಷಿಗಳ ಗ್ರಾಮದಲ್ಲಿದ್ದ ಎಲ್ಲ ಪಕ್ಷಿಗಳಿಗೂ ಒಂದು ಒಳ್ಳೆ ನಾಟಕ ನೋಡಿದೀವಿ ಅನ್ನುವ ತೃಪ್ತಿ ಇತ್ತು. ಆದ್ರೆ ಆ ನಾಟಕ ಮಕ್ಕಳನ್ನ ತುಂಬಾನೇ ಬದಲಾಯಿಸಿತ್ತು. ಯಾವುದು ಕಷ್ಟಪಡದೆ ಸಿಗಲ್ಲ. ಒಂದು ವಿಷಯ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅದಕ್ಕೋಸ್ಕರ ಎಷ್ಟು ಕಷ್ಟಪಟ್ರೂ ಅದು ತಪ್ಪಲ್ಲ.